ಇವತ್ತು ಮೈಸೂರು ನಗರದಲ್ಲಿ ನಮ್ಮ ಒಂದು ಹುಟ್ಟುಹಬ್ಬನ ಜನ ತುಂಬ ಪ್ರೀತಿಯಿಂದ ಇವತ್ತು ಆಚರಿಸ್ತಾ ಇದ್ದಾರೆ. ನಮ್ಮ ಸಂಬಂಧಿಕರು ಅಲ್ಲದೇ ಇದ್ದರೂ ಸಹ ಒಬ್ಬ ಜನಪ್ರತಿನಿಧಿ ಯಾವತ್ತೂ ಕೂಡ ನಿಜವಾದ ಸಂಬಂಧಿಕರು ಯಾರು ಅಂತ ಒಬ್ಬ ಜನಸೇವಕನಿಗೆ ಜನತೆ ಅಂತ ನಮ್ಮ ಮೈಸೂರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸಂಬಂಧ ಎಲ್ಲ ಜನಗಳ ಮಧ್ಯೆ ಇದೆ. ಎಲ್ಲರೂ ನನ್ನ ಅಣ್ಣ ತಮ್ಮದಿರು, ಅಕ್ಕ ತಂಗಿರು, ತಾಯಂದಿರು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕಳೆದ 15 ವರ್ಷದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ರಾಜಕೀಯದ ಕೆಲವೊಂದು ಮಾನದಂಡಗಳಿವೆ. ಆ ಮಾನದಂಡಗಳಲ್ಲಿ ನಾವು ಗಣಪತಿ ಕೆಲಸಕ್ಕಿಂತ ಸುಬ್ರಹ್ಮಣ್ಯನ ಕೆಲಸ ಮಾಡೋದು ಜಾಸ್ತಿ. ನಾವು ಚಿಕ್ಕ ವಯಸ್ಸಿಂದನೂ ಕಾರ್ಪೊರೇಟರ್ ಆದಾಗಲಿಂದನೂ ನನ್ನ ಒಂದು ನಂಬಿಕೆ ಏನಂದರೆ, ಮುಖಂಡರ ಮಧ್ಯೆ ಇರೋದಕ್ಕಿಂತ ಜನಗಳ ಮಧ್ಯೆ ಇರಬೇಕು. ಅದೇ ನಿಜವಾದ ಜನಸೇವೆ. ನನ್ನ ಮಾತನ್ನು ಚಿಕ್ಕ ವಯಸ್ಸಿನ ಅಳವಡಿಸ್ಕೊಂಡು ಬಂದಿದ್ದೀನಿ. ಅದೇ ನಿಟ್ಟಿನಲ್ಲಿ ನಾನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವ್ರ ಪ್ರೀತಿಗೆಲ್ಲ ಒಂದು ನಿಟ್ಟಿನಿಂದ ಕೆಲಸ ಮಾಡ್ಕೊಂಬಂದಿನಿ. ಅಧಿಕಾರ ಅನ್ನೋದು ಸಿಗುತ್ತೆ ಹೋಗುತ್ತೆ. ನಾನು ಒಬ್ಬ ಶಾಸಕನಾಗಿ ಏನೇನು ಕೆಲಸ ಮಾಡಬೇಕು ಅಂತ ಸುಮಾರು ಆಸೆಗಳನ್ನ, ಯೋಜನೆಗಳನ್ನ, ಸಮಾಜದಲ್ಲಿ ಕೆಲಸ ಮಾಡೋಂಥ ಯೋಜನೆಗಳನ್ನ ಇಟ್ಕೊಂಡಿದ್ದೆ. ಒಬ್ಬ ಶ್ರೀಮಂತರಿಂದ ಹಿಡಿದು ಸಮಾಜ ತಟ್ಟ ತುಡಿಯ ವ್ಯಕ್ತಿ ತನಕನೂ ಕೆಲಸ ಮಾಡಬೇಕು, ಮುಟ್ಟಬೇಕು ಅವ್ರನ್ನ ಅನ್ನೋ ಉದ್ದೇಶ ನನ್ನಲ್ಲಿತ್ತು. ಕಳೆದ ಬಾರಿ ಏನೋ ಒಂದು ಕಾರಣಗಳಿಂದ ನನಗೆ ಕಾಂಗ್ರೆಸ್ನಿಂದ ಕೊನೆ ಮೊಮೆಂಟಲ್ಲಿ ಟಿಕೆಟ್ ಮಿಸ್ ಆಯಿತು. ತೊಂದರೆ ಇಲ್ಲ. ಅಧಿಕಾರ ಇಲ್ಲದಿದ್ದರೂ ಕೂಡ ಜನಗಳ ಮಧ್ಯ ಇದ್ದು ಜನಗಳ ಪ್ರೀತಿ ಸಂಪಾದನೆ ಮಾಡೋದು ತುಂಬ ಒಂದು ಒಳ್ಳೆಯ ವಿಚಾರ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ. ನಿನ್ನೆ ಮಂಗಳವಾರ, ಇವತ್ತು ಬುಧವಾರ. ಕಳೆದೋಗಿರೋ ದಿನಗಳನ್ನ ಬಿಟ್ಟು ಬರುವಂಥ ದಿನಗಳಲ್ಲಿ ಏನೇನು ಮಾಡಬೇಕು ನಾವು ಅನ್ನೋ ಒಂದು ಹೆಚ್ಚು ಆಸೆಗಳನ್ನ, ಯೋಜನೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಜನತೆ ನನಗೆ ಇವತ್ತು ಆಶೀರ್ವಾದ ಮಾಡೋದನ್ನು ನಾನು ಸದಾಕಾಲ ಋಣಿಯಾಗಿರ್ತೀನಿ. ಜನಗಳ ವಿಶ್ವಾಸ ಸದಾ ನಾನು ಉಳಿಸ್ಕೊತೀನಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಹಣ್ಣು ಹಂಪಲು ಹಂಚೋದಾಗಿರ್ಬೋದು, ಅಲ್ಲೊಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸೆಂಟ್ರಿಗೆ ಹೋದಿರ್ಬೋದು, ಮತ್ತು ನನ್ನ ನೆಚ್ಚಿನ ಪ್ರೀತಿಯ ಜನಗಳ ಮಧ್ಯೆ ಇವತ್ತು ಮಾತಾಡಿಕೊಂಡು ಅವ್ರ ಜೊತೆ ಇರೋ ಅಂಥದ್ದಿರ್ಬೋದು. ಇಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಗುಡ್ ನ್ಯೂಸು ಸದಾ ಇರುತ್ತೆ. ಅಧಿಕಾರ ಅಂತ ಆಸೆ ಪಟ್ಟರೆ ಮಾತ್ರ ಗುಡ್ ನ್ಯೂಸು ಅಂತಿಲ್ಲ. ಜನಗಳ ಪ್ರೀತಿನೂ ಗುಡ್ ನ್ಯೂಸೇ ಅಲ್ವಾ. ಜನಗಳ ಮಧ್ಯೆ ಇರೋದು ಗುಡ್ ನ್ಯೂಸೇ. ಯಾವತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಧ್ಯಮ ವರ್ಗದಿಂದ ಬಂದವ್ರಿಗೆ ರಿಸಲ್ಟು ತುಂಬ ಬೇಗ ಸಿಗಲ್ಲ. ನಾವೆಲ್ಲ ಮಧ್ಯಮ ವರ್ಗದವರು. ನಮ್ಮ ತಂದೆ ಶಿಕ್ಷಕರಾಗಿದ್ದಂಥವ್ರು. ಮಧ್ಯಮ ವರ್ಗದಲ್ಲಿರೋ ಜನಗಳಿಗೆ ಅಧಿಕಾರ ಅನ್ನೋದು ಲೇಟಾಗಿ ಸಿಗುತ್ತೆ. ತೊಂದರೆ ಇಲ್ಲ. ಜನಗಳ ಪ್ರೀತಿ ಸಿಗ್ತಾ ಇದೆಯಲ್ಲ, ಅದಕ್ಕೆ ತೃಪ್ತಿ ಇದೆ ನಮಗೆ. ಎಲ್ಲರೂ ವಿಶ್ ಮಾಡಿದ್ದಾರೆ. ನನ್ನ ಕ್ಷೇತ್ರದ ಎಲ್ಲ ಜನನೂ ವಿಶ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟು ತುಂಬ. ಕಾಂಗ್ರೆಸ್ ನಾಯಕರುಗಳು ವಿಶ್ ಮಾಡಿದ್ದಾರೆ. ಸದಾಕಾಲ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮ ಮೇಲೆ. ಎಲ್ಲರೂ ವಿಶ್ ಮಾಡಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನನ್ನ ಸ್ನೇಹ ಬಳಗಕ್ಕೆ ಸದಾ ಖುಷಿಯಾಗಿರಿ, ಲವಲವಿಕೆಯಿಂದಿರಿ. ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ಟೋಣ ನಮ್ಮ ದೇಶದಲ್ಲಿ. ದೇಶ, ಮಾನವೀಯತೆ ಎರಡನ್ನೂ ಒಟ್ಟಿಗೆ ತಗೊಂಡೋಣ ಅನ್ನೋ ಸಂದೇಶನ ನಾನು ಚಿಕ್ಕ ವಯಸ್ಸಲ್ಲಿ ಅಳವಡಿಸ್ಕೊಂಬಂದಿನಿ. ಅದನ್ನೇ ಸಂದೇಶ ಕೊಡೋಕ್ಕೆ ಇಚ್ಛೆಪಡ್ತೀನಿ.